ಬ್ಲಿಂಕಿಟ್ ಡೆಲಿವರಿ ಕಂಪನಿಯ ಕರ್ಮಕಾಂಡ ಬಟಾಬಯಲಾಗಿದೆ. ಅವಧಿ ಮುಗಿದ ಆಹಾರ ವಿತರಿಸಿ ಲಾಕ್ ಆಗಿದ್ದಾನೆ ಬ್ಲಿಂಕಿಟ್. ಬ್ಲಿಂಕಿಟ್ ಮೂಲಕ ಅವಧಿ ಮುಗಿದ ಆಹಾರ ವಿತರಣೆ ಆರೋಪ ಕೇಳಿಬರ್ತಾ ಇರುವಂಥದ್ದು. ಗ್ರಾಹಕರ ದೂರಿನ ಮೇರೆಗೆ ವಿಚಾರಣೆ ಕೂಡ ನಡೆಸಲಾಗ್ತಾ ಇದೆ. ಹೊಸಕೋಟೆಯಲ್ಲಿ ಆಹಾರ ಇಲಾಖೆ ರೇಡ್ ಮಾಡಿದೆ. ಹೊಸಕೋಟೆಯಲ್ಲಿ ಪರಿಶೀಲನೆಯಲ್ಲಿ ಅವಧಿ ಮೀರಿದ ಹಲವು ಆಹಾರ ಪದಾರ್ಥಗಳು ಕೂಡ ಪತ್ತೆಯಾಗಿದೆ. ಪರವಾನಗಿ ಇಲ್ಲದೆ ಗೋದಾಮು ಮಾಡಿಕೊಂಡಿದ್ದಂತಹ ಬ್ಲಿಂಕಿಟ್ ತಕ್ಷಣ ಬ್ಲಿಂಕಿಟ್ ವೇರ್ ಹೌಸ್ಗೆ ಬೀಗ ಜಡಿದು ಪ್ರಕರಣವನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ಲೈಸೆನ್ಸ್ ಇಲ್ಲದೆ 6 ತಿಂಗಳಿಂದ ರನ್ ಆಗ್ತಾ ಇದ್ದಂತೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದಲ್ಲಿ ನಡೆದಿರುವಂತಹ ಘಟನೆ. ಬ್ಲಿಂಕಿಟ್ ಡೆಲಿವರಿ ಕಂಪನಿಯ ಕರ್ಮಕಾಂಡ ಇದೀಗ ಬಟಾಬಯಲಾಗಿದೆ. ಅವಧಿ ಮುಗಿದ ಆಹಾರವನ್ನು ವಿತರಿಸೋದ್ರಲ್ಲಿ ಮುಂದಾಗ್ತಾ ಇರುವಂಥದ್ದು ಬ್ಲಿಂಕಿಟ್. ಲಾಕ್ ಆಗಿದೆ. ಇದೀಗ ಲೈಸೆನ್ಸ್ ಕೂಡ ಇರಲಿಲ್ಲವಂತೆ. 6 ತಿಂಗಳಿಂದ ಹಾಗೆ ನಡೆಸ್ಕೊಂಡು ಬರ್ತಾ ಇದೆ. ಗ್ರಾಹಕರ ದೂರಿನ ಮೇರೆಗೆ ಹೊಸಕೋಟೆಯಲ್ಲಿ ಆಹಾರ ಇಲಾಖೆ ರೇಡ್ ಮಾಡಿದಂತಹ ಸಂದರ್ಭದಲ್ಲಿ ಸಿಕ್ಕಾಕೊಂಡಿದೆ. ಪರಿಶೀಲನೆಯಲ್ಲಿ ಅವಧಿ ಮೀರಿದ ಹಲವು ಆಹಾರ ಪದಾರ್ಥಗಳು ಕೂಡ ಪತ್ತೆ ಆಗಿದೆಯಂತೆ. ಪರವಾನಗಿ ಇಲ್ಲದೆ ಗೋದಾಮಲ್ಲಿ ಶೇಖರಣೆಯನ್ನ ಮಾಡಿಟ್ಟಿದ್ದು ಒಂದು. ತಕ್ಷಣ ಬ್ಲಿಂಕಿಟ್ ವೇರ್ ಹೌಸ್ ಅನ್ನ ಲಾಕ್ ಮಾಡಬೇಕು ಅಂತ ಹೇಳ್ಬಿಟ್ಟು ಲೈಸೆನ್ಸ್ ಇಲ್ಲದೆ ರನ್ ಮಾಡ್ತಿದ್ದಕ್ಕಾಗಿ ಲಾಕ್ ಕೂಡ ಮಾಡಿದ್ದಾರೆ. ಬೇಗ ಜಡಿದು ಹೋಗಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಗ್ರಾಮಸ್ಥರು ಕೊಟ್ಟಿರುವಂತಹ ಮಾಹಿತಿಯ ಮೇರೆಗೆ ಇದೀಗ ರೇಡ್ ಮಾಡಿರುವಂಥದ್ದು. ಅವಧಿ ಮುಗಿದ ಆಹಾರವನ್ನ ವಿತರಿಸಿ ಲಾಕ್ ಆಗಿರುವಂಥದ್ದು ಬ್ಲಿಂಕಿಟ್ ಇದೀಗ. ಗ್ರಾಹಕರ ದೂರಿನ ಮೇರೆಗೆ ಹೊಸಕೋಟೆಯಲ್ಲಿ ಆಹಾರ ಇಲಾಖೆ ರೇಡ್ ಆಗಿದೆ. ಪರಿಶೀಲನೆಯಲ್ಲಿ ಅವಧಿ ಮೀರಿದ ಹಲವು ಆಹಾರ ಪದಾರ್ಥಗಳು ಕೂಡ ಪತ್ತೆ ಆಗಿರುವಂಥದ್ದು. ಸಸ್ಪಿಷಿಯಸ್ ಬಿಸ್ನೆಸ್ ಅದೇ ಇದೆ. ಎಕ್ಸ್ಪೈರಿ ಐಟಮ್ಸ್ ಮಾರಕ್ಕೆ ಈಗ ಜನ ಯಾರಾದ್ರೂ ಗೊತ್ತಾದ್ರೆ ಡೆಲಿವರಿ ಎಲ್ಲಿಂದ ಬರ್ತಾ ಇದೆ ಅಂತ ಇಲ್ಲಿ ಬರ್ತಾರೆ ಅಂದ್ಬಿಟ್ಟು ಬೋರ್ಡ್ ಸಹ ಹಾಕ್ದಂಗಿಲ್ಲ. ಇವರು ಟ್ರೇಡ್ ಲೈಸೆನ್ಸ್ ಇಲ್ಲ ಸರ್ ಇವ್ರ ಹತ್ರ. ಇಷ್ಟು ದೊಡ್ಡ ಕಂಪ್ನಿ ಆಲ್ ಓವರ್ ಇಂಡಿಯಾ ಸರ್ ಇದು. ಇದರಿಂದ ನಮಗೆ ಗೊತ್ತಾಯಿತು. ಕಂಪ್ಲೇಂಟ್ ಮಾಡಿದ್ವಿ. ಕಂಪ್ಲೇಂಟ್ ಮಾಡಿದ್ಮೇಲೆ ಬಂದು ನೋಡಿದ್ರೆ ಇಲ್ಲೇ ನಮ್ಗೆ 5 ನಿಮಿಷಕ್ಕೆ ಇಷ್ಟು ಸಿಕ್ಕಿದೆ. ಕಂಪ್ಲೀಟ್ ಎಲ್ಲ ಸರ್ಚ್ ಮಾಡಿಬಿಟ್ರೆ ಏನೋ ಒಂದು ಲೋಡೇ ಸಿಕ್ಬೋದೇನೋ. ಇಲ್ಲಿ ದುಡ್ಡು ಕೊಟ್ಟು ವಿಷ ತಗೊಂಡಂಗೆ ಆದಂಗಿದೆ. ಆಯಿತು ನಾವು ಓದಿದ್ವಿ ಸರ್, ಓದಿದ್ದಕ್ಕೆ ಸರ್ ಆಯಿತು. ಓದಕ್ಕೆ ಬರ್ದವರು ಬರ್ದಕ್ಕೆ ನಾನು 2 ಸರಿ ಆರ್ಡರ್ ಮಾಡಿದಾಗೂ ಸ್ವಲ್ಪ ಮಿಸ್ಟೇಕ್ ಆಗಿತ್ತು. ಸುಮಾರು ಸರಿ ಮಾಡಿದ್ದೀವಿ. ಫಸ್ಟ್ ಟೈಮ್ ಒಂದು ರಾಟನ್ ಫುಡ್, ಅಳ್ಸೋಗಿರೋ ಫುಡ್ ಬಂದಿತ್ತು. ನಾನೇನೋ ಮಿಸ್ಟೇಕ್ ಇರ್ಬೋದು ಅಂತ ಸುಮ್ಮನೆ ಆದ್ವಿ. ಕಂಪ್ಲೇಂಟ್ ಮಾಡಿದ್ವಿ ಆ್ಯಪಲ್ಲಿ. 2ನೇ ಸರಿ ಎಕ್ಸ್ಪೈರಿ ಐಟಮ್ ಕೊಟ್ಟಿದ್ರು, ಅದನ್ನು ಕಂಪ್ಲೇಂಟ್ ಮಾಡಿದ್ವಿ. 3ನೇ ಸರಿ ಮತ್ತೆ ರಿಪೀಟ್ ಆಯಿತು. ನಾನು ಇವಾಗ ಕಂಪ್ಲೇಂಟ್ ಕೊಟ್ಬಿಟ್ಟು ಬ್ಲಿಂಕಿಟ್ ಆ್ಯಪಲ್ಲೂ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅವ್ರದ್ದು ರೆಸ್ಪಾನ್ಸ್ ಟೀಮೇ ಸರಿ ಇಲ್ಲ. ನಿನ್ನೆ ನಾನು ಸುಮಾರು 5ರಿಂದ 6 ಸರಿ ಮೆಸೇಜ್ ಮಾಡಿದ್ದೀನಿ. ನಿಮ್ಮ ಅಥಾರಿಟಿ ಯಾರಾದರೂ ಇರೋರು ಕಾಲ್ ಮಾಡಿ ನನ್ನ ಹತ್ರ ಮಾತಾಡಿ ಅಂತ. ಅವ್ರು ಅದಕ್ಕೇನು ರೆಸ್ಪಾಂಡ್ ಮಾಡ್ತಿದ್ದಾರೆ ಅಂದರೆ, ನಿಮ್ಗೆ ದುಡ್ಡು ವಾಪಸ್ ಕೊಡ್ತೀನಿ. ದುಡ್ಡು ಸರ್, ದುಡ್ಡಲ್ಲ ಸರ್ ಮುಖ್ಯ. ಇವಾಗ ನನಗೆ ವಿಷಕಾರಿ ಊಟ ಸೇಲ್ ಮಾಡಿದ್ದೀರಾ, ಎಕ್ಸ್ಪೈರ್ ಆಗಿದೆ ಅಂದರೆ ವಿಷಕಾರಿ ಊಟ ಅದನ್ನು ಕೊಟ್ಟಿದ್ದೀರಾ. ಅದನ್ನು ಸೇವಿಸಿದ್ರೆ ನಮ್ಗೆ ಏನಾಗ್ತಾ ಇತ್ತು? ಏನಾದರೂ ಆದ್ಮೇಲೂ ನನಗೂ ಅದೇ ಹೇಳ್ತಾ ಇದ್ರಲ್ಲ, ನಿಮ್ಗೆ ರೀಫಂಡ್ ಮಾಡ್ತೀವಿ. ನನ್ನ ಹೆಲ್ತ್ ಏನಾಗಿದ್ರು ರೀಫಂಡು, ನನ್ಗೇನಾಗಿದ್ರು ರೀಫಂಡೇನಾ? ನೀವು ಬೇಡ. ಅಥಾರಿಟಿ ಅವರು 2 ಸರಿ ಕಂಪ್ಲೇಂಟ್ ಮಾಡಿದಾಗೂ ಏನು ರೆಸ್ಪಾಂಡ್ ಮಾಡಿದ್ದೀರಾ? ನನಗೆ ನಾವು ಕಂಪ್ಲೇಂಟ್ಗೆ ಏನು ಆಕ್ಷನ್ ತಗೊಂಡಿದ್ದೀರಾ? ಓಕೆ, ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರಾಮು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರಾಮು, ನೋಡಿ, ಅಸಡ್ಡೆ ಉತ್ತರವನ್ನ ಕೊಡ್ತಾ ಇರುವಂಥದ್ದು ಕೇಳಿದಂತಹ ಸಂದರ್ಭದಲ್ಲಿ ಯಾಕೆ ಈ ರೀತಿಯಾಗಿ ಎಕ್ಸ್ಪೈರಿ ಡೇಟ್ ಇರುವಂತಹ ಆಹಾರ ಪದಾರ್ಥಗಳನ್ನ ಯಾಕೆ ತಲುಪಿಸ್ತಾ ಇದ್ದೀರಾ ಅಂತ ಪ್ರಶ್ನೆ ಮಾಡಿದಾಗ ನಾವು ರೀಫಂಡ್ ಮಾಡ್ತೀವಿ ಅಂತ ಈಸಿ ಉತ್ತರ ಕೊಡೋದು. ಹೌದು, ರೀಫಂಡ್ ಮಾಡ್ತಾರೆ. ಬಟ್ ಏನಾದರೂ ಗೊತ್ತಿಲ್ಲದೆ ಏನಾದರೂ ಅದನ್ನು ಸೇವನೆ ಮಾಡಿ ಆರೋಗ್ಯ ಹದಗೆಟ್ಟಿದ್ರೆ ಅವರ ಪರಿಸ್ಥಿತಿ ಏನಾಗಬೇಕು? ಹೌದು, ಅವ್ರು ಕೇಳಿದ್ ಕರೆಕ್ಟ್ ಆಗಿದೆ. ಸೊ ಏನು ಹೇಳ್ತಾರೆ? ಪ್ರಕರಣವನ್ನು ದಾಖಲು ಮಾಡ್ಕೊಂಡಿದ್ದಾರಾ? ಪರಿಶೀಲನೆ ನಡೀತಾ ಇದೆಯಾ? ಮತ್ತೆ ಲೈಸೆನ್ಸ್ ಕೂಡ ಇರೋದಿಲ್ಲ, 6 ಮಂತ್ಸ್ ಇಂದ ರನ್ ಆಗ್ತಾ ಇದೆ. ಹೇಗೆ ನಡೆಯೋಕೆ ಸಾಧ್ಯ ಇದೆಲ್ಲ ಅಂತ ಹೇಳ್ಬಿಟ್ಟು? ಖಂಡಿತವಾಗ್ಲೂ ರೋಜಾ, ಏನೋ ಒಂದು ಬ್ಲಿಂಕಿಟ್ ಕಂಪನಿಯ ಒಂದು ಕರ್ಮಕಾಂಡ ಅಂತಾನೆ ಹೇಳ್ಬೋದು. ಬಹುತೇಕ ಏನು ನಗರದಲ್ಲಿ ನಾಯಿಕೋಡೆಗಳಂತೆ ಆನ್ಲೈನ್ ಮಾರ್ಕೆಟಿಂಗ್ಗೆ ಒಂದು ಶೆಡ್ಗಳನ್ನ ನಿರ್ಮಾಣ ಮಾಡಿಕೊಂಡು ಮನಸೋ ಇಚ್ಛೆ ಸಾರ್ವಜನಿಕರಿಗೆ ಮತ್ತೆ
ಗ್ರಾಹಕರಿಗೆ ಒಂದೇ ನಾಮ ಹಾಕೋ ನಿಟ್ಟಿನಲ್ಲಿ ಈ ಒಂದು ಬ್ಲಿಂಕಿಟ್ ಕಂಪನಿ ಈ ಒಂದು ಹೊಸಕೋಟೆಯಲ್ಲಿ ಕಾರ್ಯಾಚರಣೆ ನಡೆಸ್ತಾ ಇರುವಂತದ್ದು. ಈಗಾಗಲೇ ಬಹುತೇಕ ಏನು ಆನ್ಲೈನ್ ಮುಖಾಂತರ ಏನು ಫುಡ್ ಗ್ರಾಸರೀಸ್ ಮತ್ತೆ ತರಕಾರಿಗಳನ್ನ ಒಂದು ಆರ್ಡರ್ ಮಾಡ್ಕೊಡುವಂತ ಸಂದರ್ಭದಲ್ಲಿ ಏನು ತಂದುಕೊಡುವಂತ ಏನು ಆ ವಸ್ತುಗಳು ಏನಿದೆ ವಸ್ತುಗಳೆಲ್ಲ ಕೊರತೆ ಸ್ಥಿತಿಯಲ್ಲಿ ಇರುವಂತ ವಸ್ತುಗಳಾಗಿರುವಂತದ್ದು, ಅಳಸೋಗಿರುವಂತ ಸ್ಥಿತಿಯಲ್ಲಿ ಒಂದು ವಸ್ತುಗಳನ್ನ ತಂದು ಕೊಡುವಂತದ್ದು. ಈ ನಿಟ್ಟಿನಲ್ಲಿ ಏನು ಹಲವಾರು ಬಾರಿ ಕಂಪ್ಲೇಂಟ್ ಕೊಟ್ಟರು ಸಹಿತ ಇದ್ರ ಬಗ್ಗೆ ಒಂದು ಗಂಭೀರವಾಗಿ ತಗೊಳ್ತಿದ್ದಂತ ಏನು ಬ್ಲಿಂಕಿಟ್ ಕಂಪನಿ ಏನು ಒಂದು ಲೈಸೆನ್ಸ್ ಇಲ್ಲದೆ ಕಳೆದ 6 ತಿಂಗಳಿಂದ ಈ ಹೊಸಕೋಟೆಯಲ್ಲಿ ಕಾರ್ಯಾಚರಣೆ ನಿರ್ವಹಿಸುವಂತದ್ದು. ಇನ್ನು ಏನು ಈ ಒಂದು ಸಂದರ್ಭದಲ್ಲಿ ಏನು ಗ್ರಾಹಕರು ಹೆಚ್ಚಿನ ಸಂಖ್ಯೆಯಲ್ಲಿ ದೂರುಗಳು ಬಂದ ಹಿನ್ನೆಲೆಯಲ್ಲಿ ನಗರಸಭೆ ಮತ್ತು ಆರೋಗ್ಯ ಇಲಾಖೆ ಅಧಿಕಾರಿಗಳು ಮತ್ತು ಗ್ರಾಹಕರು ಒಟ್ಟಿಗೆ ಒಂದು ದಾಳಿ ನಡೆಸುವಂತ ಸಂದರ್ಭದಲ್ಲಿ ಈ ಒಂದು ಕರ್ಮಕಾಂಡ ಬಯಲಿಗೆ ಬಂದಿರುವಂತದ್ದು. ಏನೋ ಒಂದು ಈ ಭಾಗದಲ್ಲಿ ಏನು ಬ್ಲಿಂಕಿಟ್ ಕಂಪನಿ ಏನು ಕಾರ್ಯನಿರ್ವಹಿಸುತ್ತೆ ಕಳೆದ 6 ತಿಂಗಳಿಂದ ಏನು ಕಾರ್ಯನಿರ್ವಹಿಸ್ತಾ ಇದೆ, ಇದು ಯಾವುದೇ ಒಂದು ನಗರಸಭೆ ಆಗ್ಲಿ ಹೆಲ್ತ್ ಡಿಪಾರ್ಟ್ಮೆಂಟ್ ಆಗ್ಲಿ ಯಾವುದೇ ಒಂದು ಅಧಿಕೃತವಾಗಿರುವಂತ ಒಂದು ಪರವಾನಗಿ ಪಡೆದಿರೋಲ್ಲ. ಆದ್ರೂ ಸಹಿತ ಈ ಹೆಂಗ್ ನಡೆಸ್ತಾ ಇದಾರೆ ಅನ್ನುವಂಥದ್ದು ಎಲ್ಲೋ ಒಂದು ಗೊಂದಲದ ಗೂಡಾಗಿ ಮಾರ್ಪಟ್ಟಿರುವಂತದ್ದು. ಇನ್ನು ಏನು ಇಷ್ಟೆಲ್ಲ ಅವಾಂತರ ಸೃಷ್ಟಿಯಾದ್ರೂ ಸಂಸ್ಥೆಯ ಮುಖ್ಯಸ್ಥರಾಗ್ಲಿ ಸಂಸ್ಥೆಯ ಸಿಬ್ಬಂದಿಗಳಾಗ್ಲಿ ಇದ್ರ ಬಗ್ಗೆ ಸ್ಪಷ್ಟನೆ ಉತ್ತರ ನೀಡಲಿಕ್ಕೆ ಹಿಂಜರಿಯ ಒಂದು ಘಟನೆ ಸಾಕ್ಷಿ ಆಗುತ್ತೆ. ಏನೋ ಒಂದು ಗ್ರಾಹಕರಿಗೆ ನೀಡಬೇಕಾಗಿದ್ದಂತಹ ಶುದ್ಧ ಆಹಾರ ಪದಾರ್ಥಗಳು ಶುದ್ಧವಾಗಿಲ್ಲದೆ ಇರುವಂತ ನಿಟ್ಟಿನಲ್ಲಿ ಈ ಒಂದು ಪ್ರಕರಣ ದಾಖಲು ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆ ಮತ್ತು ನಗರಸಭೆ ಅಧಿಕಾರಿಗಳು ಈ ವಿಚಾರದ ತಗೊಳ್ಳುವಂಥದ್ದು. ಇನ್ನು ಏನು ಈ ಇಷ್ಟೆಲ್ಲ ಆಯಾಮಗಳಲ್ಲಿ ಎಲ್ಲ ಆಗ್ತಿದ್ರು ಸಹಿತ ಯಾರು ಕೂಡ ಸ್ಪಂದಿಸಿದ್ದಕ್ಕೆ ಏಕಾಏಕಿಯಾಗಿ ನಗರಸಭೆ ಅಧಿಕಾರಿಗಳಿಂದ ಒಂದು ಗೋಡನ್ಗೆ ಒಂದು ಬೀಗ ಹಾಕೋ ನಿಟ್ಟಿನಲ್ಲಿ ಮತ್ತೆ ಸೀಸ್ ಮಾಡೋ ನಿಟ್ಟಿನಲ್ಲಿ ಒಂದು ಪ್ರಕರಣ ದಾಖಲು ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಈ ಒಂದು ಘಟನೆ ಸಾಕ್ಷಿ ಆಗುತ್ತೆ. ಒಟ್ಟಾರೆಯಾಗಿ ಜನರಿಗೆ ಸರ್ವಿಸ್ ನೀಡಬೇಕಾಗಿದ್ದಂತ ಬ್ಲಿಂಕಿಟ್ ಕಂಪನಿ ಒಂದೇ ನಾಮ ಆಗ್ತಾ ಇರೋಂಥದ್ದು ಎಲ್ಲೋ ಸಾರ್ವಜನಿಕರಲ್ಲಿ ಹಲವಾರು ಅನುಮಾನಗಳಿಗೆ ಏಡ್ ಮಾಡಿಕೊಡುತ್ತೆ ಅಂತಾನೆ ಹೇಳ್ಬೋದು ರೋಜಾ.